ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ಚಾರಿ. ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಆಟೋ ಶೋ ನಡೀತಾ ಇದೆ. ಇಲ್ಲಿ ಎಲ್ಲ 2 ಸ್ಟ್ರೋಕ್ ಹೋಗಿ ಬರುತ್ತೆ, ಒಳ್ಳೆ ರೇವ್ ಮಾಡ್ತಾರೆ. ಇಲ್ಲಿ ಯಾವ ಗಾಡಿ ಜಾಸ್ತಿ ಸೌಂಡ್ ಬರುತ್ತೆ ಅವ್ರಿಗೆಲ್ಲ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಬಂದಿದ್ದೀನಿ. ನಾನೇನು ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ, ಜಸ್ಟ್ ವ್ಲಾಗ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ ಅಲ್ಲೋಗಿ ಯಾವ ಥರ ಇದೆ ಅಂತ ಎಲ್ಲ ನೋಡೋಣ. ಯಾವ ಗಾಡಿಗಳು ಬಂದಿದ್ದಾವೆ, ಯಾವ ಥರ ಚೇಂಬರ್ಗಳು ಇನ್ಬಿಲ್ಟ್ಗಳು ಹಾಕೊಂಡ್ಬಂದಿದ್ದಾರೆ. ಬರೀ 2 ಸ್ಟ್ರೋಕ್ ಅಂತನೆಲ್ಲ ಎಲ್ಲ ಗಾಡಿನೂ ತರ್ಬೋದು ಅಂತ ಹೇಳಿದ್ದಾರೆ. ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ನಾನು ಜಸ್ಟ್ ಈವೆಂಟ್ ವ್ಲಾಗ್ ಮಾಡೋದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನಾನು ಯಾವ ಥರ ಬರುತ್ತೆ, ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸೋದಕ್ಕೋಸ್ಕರ ಹತ್ರ ದೊಡ್ಡಬಳ್ಳಾಪುರ ಸರ್ಕಲ್ ಹತ್ರ ಬಂದುಬಿಟ್ಟೆ. 11ಗೆ ಇರೋದು ಈವೆಂಟು. ಒಂದು 10 ಮಿನಿಟ್ಸ್ ಮುಂಚೆನೇ ಇದ್ದೀನಿ. ನೋಡೋಣ, ಸರ್ಕಲಲ್ಲಿ ಸ್ಟ್ರೈಟ್ ಹೋಗಬೇಕು. ಅಲ್ಲಿ ಕಾಲೇಜ್ ಇನ್ಸ್ಟಿಟ್ಯೂಷನ್ ಹತ್ರ ನಡೀತಾ ಇರೋದು. ಬೆಜ್ಜಾನ್ RXಗೂ ಮಾತ್ರ ಬಂದಿರುತ್ತೆ. ಸೊ ವಿಂಟೇಜ್ ಬೈಕ್ ನೋಡಬೇಕು ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಸೊ ಬನ್ನಿ, ಲೊಕೇಶನಲ್ಲಿ ಹೋದ್ಮೇಲೆ ವೀಡಿಯೋ ಹೆಂಗಿದೆ, ಯಾವ ಗಾಡಿಗಳು ಬಂದಿದೆ ಅಂತೆಲ್ಲ ತೋರಿಸ್ತೀನಿ. ಪೊಲೀಸವರೆಲ್ಲ ಫುಲ್ ಸೈಕ್ ಮಾಡ್ತಾ ಇದ್ದಾರೆ. ಇದೇ ಕಾಲೇಜು, ಗೇಟ್ ಮುಂದೆನೇ ಇದ್ದೀನಿ. ಇವರು ಅಲ್ಲಿ ನನಗೊಂದು ಕಿತ್ತ ಅಡ್ಡ ಸಿಕ್ಕಿದ್ರು ಇವರು ಜಿಕ್ಸರ್ ಅವರು. ಯಾವುದೋ GTಗೆಲ್ಲ ಎಕ್ಸಾಸ್ಟ್ಗಳು ಹಾಕೊಂಡು ಬಂದಿದ್ದಾರೆ. ಪೊಲೀಸವ್ರು ಬಂದರೆ ಒಂದೇ ಇಟ್ಗೆ ಎಲ್ಲ ಗಾಡಿಗಳು ಲಾಕ್ ಆಗೋಗ್ತಾರೆ. ಬ್ರೋ, ನಾನು ಸುಳ್ಳು ಹೇಳೋದೇನೈತೆ? ಒಳಗಡೆಗೆ ಹೋಗ್ಬೋದಾ? ಬ್ರೋ, ರಿಜಿಸ್ಟರ್ ಮಾಡಿದ್ದೀರಾ? ಇಲ್ಲ, ಬರೀ ಲಾಗ್ ಮಾಡೋಕ್ಕೂ ರಿಜಿಸ್ಟರ್ ಮಾಡಬೇಕಾ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಸೆಂಡ ಸಾಕಾಗಿದೆ, ಫುಲ್ ಕ್ರೇಜಿ. ಏನು ಪ್ರೀ ರಿಜಿಸ್ಟ್ರೇಷನ್ ಮಾಡ್ಬೇಕಂತೆ, ಬರೀ ಲಾಗ್ ಮಾಡೋದಕ್ಕೂ ಫ್ರೀ ಎಂಟ್ರಿ. ನೋಡಿ, ಇದು C900 ಫುಲ್ ಸ್ಟಾಕ್ ಎಕ್ಸಾಸ್ಟು. ಆರೋ ಎಕ್ಸಾಸ್ಟ್ ಹಾಕಿಲ್ಲ, ಫುಲ್ ಸ್ಟಾಕಲ್ಲಿದೆ ಗಾಡಿ. ಯಾರೋ ಹೇಳಿದ್ರು ಆಗಲೇ ಗಾಡಿ ಲಾಕ್ ಮಾಡ್ಕೊಂಡು. ಡ್ಯೂಕ್ ಒಂದಿದೆ, ಮತ್ತು ಇನ್ನೊಂದು ಲಾಕ್ ಮಾಡ್ಕೊಂಡಿದ್ದಾರೆ. ಹೌದಾ? ಯಾವುದೋ ಒಟ್ಟಿನಲ್ಲಿ 2 ಗಾಡಿ ಏನೋ ಲಾಕ್ ಮಾಡಿದ್ದಾರೆ. ಸರ್, ಕಾರ್ ಇಲ್ಲೇ ಇರುತ್ತಾ? ಸೊ ಗೈಸ್, ನೋಡ್ಬೋದು ಇಲ್ಲಿ ಆಟೋ ಶೋ 2K25 ಆದರ್ಶ್ ಬ್ರೋ ಅವರು ಬಂದಿದ್ದಾರೆ. ಇಲ್ಲಿ ನೋಡಿರಿ, ಅವ್ರದ್ದು ಕಾರ್ ಇದೆ. ಮತ್ತು ಅಲ್ಲಿ ಇನ್ನೊಂದು RX ಕಿಂಗ್ ಇದೆ ನೋಡಿ, ಅದು ಕಡೆ ಲಾಸ್ಟಲ್ಲಿ. ಸೊ ಎಲ್ಲ ಫುಲ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇನ್ನು 11ಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 10-20 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಶೋ. ಮತ್ತು ಕ್ರೇಜಿ ಇದೆ, ಒಳ್ಳೆ ಗಾಡಿಗಳು ಬಂದಿದೆ. ಫುಲ್ ಸೈಕ್. ಒಂದು BMW ಮತ್ತು C900 ಅವಾಗೇ ಇದ್ದಿತ್ತು. ಕ್ರೇಜಿ ಸೌಂಡ್ ಮಾತ್ರ ಫುಲ್ ಸೈಕ್. ನೋಡ್ರಿ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಎಲ್ಲ ಪ್ರೈಸಸ್ ಎಲ್ಲ ಇದ್ದಾವೆ. ಯಾರಿಗೋಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ನಾನು ಇವಾಗ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಆದರ್ಶ್ ಬ್ರೋನೇ ಕಾರಣ. ನೋಡಿರಿ, ಬೈಕ್ಸ್ ಅಂದರೆ ಬಾಯ್ಸ್ಗೆ ಎಷ್ಟು ಇಷ್ಟ ಅಂದರೆ, ಬೈಕ್ಸ್ ಬಂದಿದ ತಕ್ಷಣ ಬಾಯ್ಸ್ ಎಲ್ಲ ಹೋಗಿ ಬೈಕ್ ಸುತ್ತಲೂ ರೌಂಡ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಬೈಕ್ಸ್ನೇ ನೋಡ್ತಾ ಇರ್ತಾರೆ. ಬೇರೆ ಏನು ಈವೆಂಟ್, ಏನು ಟೆನ್ಷನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ನೋಡ್ರಿ, ಸೆಟ್ಟು ಎಲ್ಲ ಪ್ರತಿಯೊಂದು ಹೆಂಗೆ ಬಂದಿದೆ.
ಎಕ್ಸಿಟ್ ಎಂಟ್ರಿ ಆಗಿರುವಾಗ ಕ್ರೇಜ್ ಆಗಿದೆ. ಲಾಗ್ ಮಾತ್ರ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಒಂದು ಗಾಡಿಯಿಂದ ಒಂದು ಗಾಡಿ ಯಾರು ಸಿಗುತ್ತೋ ಪ್ರೈಸ್ ಅಂತ ಗೊತ್ತಿಲ್ಲ. ಮಾಡಿದ್ದಾರೆ ಗಾಡಿನ. ಸೊ ಮ್ಯಾನೇಜ್ಮೆಂಟ್ ಅವ್ರು ಫುಲ್ ಸೈಕ್ ಮಾಡ್ತಾ ಇದ್ದಾರೆ. ಇನ್ನೇನು ಅದು ಕರೆಕ್ಟೇ, ಈವೆಂಟೇ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಅವ್ರಿಗೂ ಟೈಮ್ ಕೊಡ್ತಾರೆ ರೈಸ್ ಮಾಡೋದಕ್ಕೆಲ್ಲ. ಇಲ್ಲ ರೈಸ್ ಮಾಡ್ತಾನೆ ಇದ್ದಾರೆ ಎಷ್ಟೊತ್ತಿಂದ ನೋಡ್ರಿ, ಹೇಳ್ತಾನೆ ಇದ್ದಾರೆ ಎಲ್ಲ ಗಾಡಿ ಪಾಸ್ ಮಾಡಿ ಅಂತ. ಆಮೇಲೆ ನಾನೇ ಕೇಳ್ತಾ ಬಂದಿರೋದು ಎಲ್ಲ ಪಾರ್ಕಿಂಗ್ ಆಗಿದೆ ಸರಿ. ಈಗ ಆಗ್ತಿರೋ ಪೊಲೀಸ್ ಒಂದ್ಸತಿ ಇಲ್ಲ ಎಲ್ಲ ಗಾಡಿಗಳು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಲೈನಾಗೆ. ಬ್ರೋ ಯೂಟ್ಯೂಬ್ ಇದೆ ಬ್ರೋ, ಚಾರಿ ಲಾಗ್ಸ್ ಅಂತ ಇದೆ ನೋಡಿ. ಗೈಸ್ ಯಾರೋ ಐ ಥಿಂಕ್ ಜೆನ್ನು ಮತ್ತು ಅಸೆಂಟ್ ಅನ್ಕೊತೀನಿ ಎಂಟ್ರಿ ಆಗ್ತಾಯಿದೆ. ನೆಕ್ಸ್ಟ್ ಲೆವೆಲ್ ಸೌಂಡ್ ಮಾಡ್ತಾ ಇದೆ ಅಂತೂ. ಫುಲ್ ಹೀರೋ ಬರೋರೆಲ್ಲ ಆ ಕಡೆಗೆ ತಿರ್ಕೊಂಡ್ಬಿಟ್ಟಿದ್ದಾರೆ. ಓಲೋ ಓಲೋ ಒಂದು GT ಒಂದು ಸಖತ್ ಲೈಫ್ ಮಾಡ್ತಾ ಇದೆ ಮಾತ್ರ. ಎಲ್ಲ ಕ್ರೇಜಿ ಆಗೋಗ್ತಾ ಇದ್ದಾರೆ. ಐ ಥಿಂಕ್ ಯಾವ ಬಾಂಬುಗಿಂತನೂ ಕಡಿಮೆ ಇಲ್ಲ. ಒಂದೇ ಸೆಕೆಂಡ್ ಸೈಡ್ ಎಲ್ಲ ಇಲ್ಲೇ ಕೌಂಟ್ ಹೋಗ್ಬಿಟ್ರು.
ಕಿವಿಗಳು ಎಲ್ಲ ಹೊಡೆದೋಯ್ತು ಒಂದು ಸೆಕೆಂಡ್ಗೆ. ಅಯ್ಯೋ ಬಾ 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 ಬಾ. ಪೋಲೋನೇ ಗುರು, ಸಕ್ಕದ ಕ್ರೇಜಿ ಆಗಿದೆ ಮಾತ್ರ. ಕ್ರೇಜಿ ಆಗಿದೆ ಮಾತ್ರ ಬೀಟ್ಸು. ಆನಲ್ಲೇ ಇದೆ. ಫುಲ್ ಸೈಕ್ ಮಾಡಿಫೈ ಮಾಡಿದ್ದೀರಾ. ಟೈರ್ಸ್ ನೋಡ್ಬೋದು ನೀವು, ಟೈರ್ಸು ಪ್ರತಿಯೊಂದು. ಅಸೆಂಟಲ್ಲಿ ಲುಕ್ಸ್ ಮಾತ್ರ ಕ್ರೇಜಿ ಇದೆ. ಇದ್ರದ್ದು ಅಷ್ಟೇ, ಹೋಂಡಾ ಸಿವಿಕ್ ಲೆಜೆಂಡರಿ ಅಡಿಷನ್ ಅಂತೆ. ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ, ಕ್ರೇಜಿ ಇದೆ. ಸೈಲೆನ್ಸ್ ಅವ್ರು ನೋಡ್ಬೇಕು ನೀವು, ಹಿಂದೆ ಬಂಪರು ಎಲ್ಲ. ಇನ್ನೂ 2 ಗಾಡಿ ಎಂಟ್ರಿ ಆಯಿತು. ಇನ್ನೂ ಕ್ರೇಜಿ ಇದೆ ಸೌಂಡ್ಸ್ ಮಾತ್ರ, ಫುಲ್ ಸೈಕು. ಇವಾಗ ಇವ್ರು ಪಾಪ್ಸ್ ಕೊಡ್ತಾರೆ ನೋಡಿ, ಒಬ್ರಿಗಿಂತ ಒಬ್ಬರು ಒಬ್ಬರು ಸ್ಟಾರ್ಟ್ ಮಾಡಿ ಪಾಪ್ಸ್ ಮಾಡಿದ್ರೆ ನಿಂದೇನು ದೊಡ್ಡದು ನಂದು ದೊಡ್ಡದು ಅಂದ್ಬಿಟ್ಟು ಇವರು ಸ್ಟಾರ್ಟ್ ಮಾಡ್ತಾರೆ ಪಾಪ್ಸ್ ಕೊಡೋಕ್ಕೆ. ನೋಟಿಸ್ ಮಾಡ್ಕೊಳ್ಳಿ, ಅದು ಯಾರ ರೇಂಜಿಗೆ ಎಕ್ಸಾಸ್ಟ್ ಎಷ್ಟು ಬ್ಲಾಸ್ಟು ಎಷ್ಟು ದೊಡ್ಡದಾಗಿದೆ ಅಂತ. ಫುಲ್ ಸಖತ್ ಕ್ರೇಜಿ ಆಗಿದೆ ಮಾತ್ರ. ಇಲ್ಲಿ ನೋಡ್ಬೋದು ನೀವು, ಎಸ್ಟೀಮ್ಗೂ ಸಖತ್ ಕ್ರೇಜ್ ಆಗಿದೆ ಬ್ರೋ. ಇದಕ್ಕೂ ನೋಡ್ರಿ, ನಾಟ್ ಫಾಸ್ಟ್ ಅಂತೆ ಪೋಲೋ. ಸಕ್ಕತ್ತಾಗಿದೆ ಮಾತ್ರ ಗಾಡಿಗಳು. ಈವೆಂಟೇ ಸೈಕಿದೆ. ಜನ ನೋಡ್ಬೋದು, ಕಾಲೇಜವರು. ಎಂಥ ವೈಬ್ಸ್ ಬರ್ತಾ ಇದೆ ಅಂದರೆ ಫುಲ್ ಫೆಸ್ಟಿವಲ್ ವೈಬ್ಸು. ಕ್ರೇಜಿ ಇದೆ ಮಾತ್ರ. ಸ್ಟಾರ್ಟಿಂಗಲ್ಲಿ ಹೇಳಿದ್ದು ನಾನು, ಇದೇ ಕಾರೇ ಸಖತ್ ಕ್ರೇಜ್ ಆಗಿದೆ ಅಂತ. ಬ್ಲ್ಯಾಕು ಫುಲ್ ಬ್ಲ್ಯಾಕ್ ಮಾಡಿಫೈ ಮಾಡಿದ್ದಾರೆ ನೋಡ್ಬೋದು. ಡಾರ್ಕ್ ಥೀಮ್ ಮಾಡಿದ್ದಾರೆ. ಮ್ಯಾಗ್ ವೀಲ್ಸ್ ಹಾಕಿದ್ರೇ ಲುಕ್ಸು. ಈ ಪಾಪ್ಸು ಎಲ್ಲ ಅಂದರೆ ಇಷ್ಟಿರಬಾರ್ದು, ಇನ್ನು ಸ್ವಲ್ಪ ಕಡಿಮೆ ಇರಬೇಕು ಡೈಲಿ ಯೂಸೇಜಲ್ಲೂ. ಇನ್ನೂ ಸ್ವಲ್ಪ ಗಾಡಿಗಳು ಎಲ್ಲ ಸಖತ್ತಾಗಿದೆ. ಫುಲ್ ಸೈಕಾಗಿದೆ ನೋಡ್ಬೋದು ಪ್ರತಿಯೊಂದು ಕಾರುಗಳು. ಒಂದು ಈವೆಂಟ್ನ ಮ್ಯಾನೇಜ್ಮೆಂಟ್ ಮಾಡೋದು ಆದರೆ ಅಟ್ಲೀಸ್ಟ್ ನೋಡ್ಕೊಳೋದು ಹೆವಿ ಕಷ್ಟ, ಹೆವಿ ತಲೆನೋವು. ಅದು ಈ ಥರ ಆಟೋ ಶೋ ಆದರೆ ಇನ್ನೂ ಕಷ್ಟ ಇರುತ್ತೆ. ಇನ್ನೊಂದು ಕಾರ್ ಎಂಟ್ರಿ ಆಗ್ತಾಯಿದೆ, ಸಖತ್ ಕ್ರೇಜಿ ಆಗಿದೆ. ನೋಡ್ರಿ, ಆ ಶಿಫ್ಟ್ಗೆ ಆನ್ ಆ್ಯಂಡ್ ಆಫ್ ಮಾಡಿದ್ದಾರೆ ಎಕ್ಸಾಸ್ಟ್ನ. ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಳೋದು, ಯಾವಾಗ ಬೇಕೋ ಅವಾಗ ಆಫ್ ಮಾಡ್ಕೊಳೋದು, ಆ ಥರ ಮಾಡಿದ್ದಾರೆ. ಅದು ಒಂಥರ ಬೆಸ್ಟ್. ನಮ್ಮ
ಕಾರುಗಳಿದೆ ಅವಳಿ ಅಂದರೆ ಅಲ್ಲಿ ನೋಡಿದ್ರೆ ಇದು ಬಂದುಬಿಟ್ಟಿದೆ ಟಿಪ್ಪರ್ ಲಾರಿದು ಅವಳಿ. ಟಿಪ್ಪರ್ ಲಾರಿ ಎಂಟ್ರಿ ಕೊಡ್ತಾ ಇದೆ. ಆಟೋ ಶೋಗೆ ಟಿಪ್ಪರ್ ಲಾರಿನೂ ಒಂದು ರೌಂಡ್ ಬರ್ತಾ ಇದೆ. ಫುಲ್ಲು ಮಸ್ತು. ಎಲ್ಲರೂ ಟಿಪ್ಪರ್ ಲಾರಿ ಕಿರ್ಚ್ತಾ ಇದ್ದಾರೆ, ಏನು ಲಾರಿ ಬರ್ತಾ ಇದೆ ಅಂದ್ಬಿಟ್ಟು. ಫುಲ್ ಕಾಲೇಜ್ ಮಾತ್ರ ಫುಲ್ ಎವ್ರಿ ಜನ ಇದ್ದಾರೆ. ಬೈಕ್ಸ್ ನೋಡ್ಬೋದು, ಒಂದೊಂದು ಫುಲ್ ಸಖತ್ ಕ್ರೇಜಿ ಆಗಿದೆ. ಕಾರುಗಳು, ಆ ಸೌಂಡು, ಆಹಾ, ಇದ್ರ ಬೈಕ್ಸೇ ಬೇರೆ. ಅಲ್ಲಿ ಪಾಪ ಸ್ಟೂಡೆಂಟ್ಸ್ ಎಲ್ಲ ಬಿಸಿಲಲ್ಲಿ ಸಾಯ್ತಾ ಇದ್ದಾರೆ. ನಾವು ಇಲ್ಲಿ ಕೆಳಗಡೆ ಬಂದಿದ್ದೀರಿ. ಎಲ್ಲ ಬಾಯ್ಸು ಎಲ್ಲ ಪ್ರತಿಯೊಬ್ಬರು ವೈಟಿಂಗ್. ಇನ್ನೇನು ಇವೆಂಟ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ. ಫುಲ್ ಸಖತ್ ಕ್ರೇಜಿ ಆಗಿದೆ ಇವೆಂಟ್ ಮಾತ್ರ. ಯಾವ ಗಾಡಿ ಗೆಲ್ಲೋದು ಅಂತ ಗೊತ್ತಿಲ್ಲ. ಯಾವ ಗಾಡಿ ಗೆದ್ದರೆ ಎಲ್ಲರೂ ಖುಷಿನೇ. ವಿ ಲವ್ 2 ಸ್ಟ್ರೋಕ್, ಸೇವ್ 2 ಸ್ಟ್ರೋಕ್. From 2 wheels to 4, let the journey begin. A very warm welcome to all of you to the most exciting event of the year, the Auto Expo 2025. This is a day where Agents Road, Ideas. ಫಸ್ಟು ಝೆಡ್ ಆಯಿತು, ನೆಕ್ಸ್ಟ್ ಇನ್ನು ಯಾವ್ದು ಬರುತ್ತೋ ಗೊತ್ತಿಲ್ಲ. ಎಷ್ಟೊತ್ತಿಗೆ ಈವೆಂಟ್ ಎಂಡ್ ಆಗೋದು? ಇನ್ನೊಂದು 2 ಅವರ್ ಆಗುತ್ತೆ. ಇನ್ನು ಇದಾಗಿ ಕಾರ್ದು ಐತೆ ಅಲ್ವಾ, ಇನ್ನು ಈ ಗಾಡಿಗಳೆಲ್ಲ ಆಗ್ಬೇಕು 1 ಅವರ್ ಬೇಕು. ಕಾರ್ದು ಒಂದು ಅವರ್ ಒಂದು 2 ಅವರ್. ಅಂದರೆ ಎಲ್ಲದ್ರದ್ದು ಸೇರಿ ಅಲ್ಲ ಫಸ್ಟ್ ಪ್ರೈಸು? ಕಾರ್ದು ಗಾಡಿ ಸೇರಿನಾ? ಈ ಗಾಡಿ ಸಪ್ರೇಟ್ ಅನ್ಸುತ್ತೆ. ಕಾರ್ದು ಕಂಪೇರ್ ಮಾಡೋಕ್ಕಾಗೋದಿಲ್ಲ. 2 ಸ್ಟ್ರೋಕ್ದು ಸಪ್ರೇಟ್ ಇರ್ಬೋದು, ಕಾರ್ ಸಪ್ರೇಟ್. ಸೊ ಗೈಸ್, ಇದೇ ಕಿಂಗು ಆದರ್ಶ್ ಅವ್ರದ್ದು ಟುನಸ್ ಕ್ರಾಫ್ಟ್ ಗಾಡಿ ಲುಕ್ ನೋಡಿ. ಇಂಜಿನ್ನು ಪ್ರತಿಯೊಂದು ಇಂಪೋರ್ಟೆಡ್ಡು.
ಸೊ ಸ್ಟಮ್ ನೋಡಿರ್ಬೋದು, ಸ್ಟಮ್ನ ಯಾರಿಂದ ಯಾವ ಕಲರಲ್ಲಿದೆ ಅಂತ, ಲೈಟು ಮೀಟ್ರು ನೋಡ್ಕೊಂಬಿಡಿ, ತೋರ್ಸೋಕ್ಕನ್ನ ಸಿಗೋದಿಲ್ಲ. ಕೇಸದ್ದು ಇಂಜಿನ್ ಚೇಂಬರ್ ಎಲ್ಲನೇ ಎಲ್ಲ ಜನ ಹಾಕೊಂಡು ಬಹು ಪೈಂಟಿಂಗ್ ನೋಡಿ, ಪೈಂಟಿಂಗು ಮುಂದೆ ಸ್ಟಮ್ಮು ಎಲ್ಲ ಫುಲ್ ಸಖತ್ ಕ್ರೇಜ್ ಆಗಿದೆ. ಶೀಲ್ಡ್ಗಳು ನೋಡಿರ್ಬೋದು, ಶೀಲ್ಡ್ಗಳು, ಸಸ್ಪೆನ್ಷನ್ನು, ನೋಡ್ರಿ ರೋಡ್ ಕಿಂಗು ನೋಡ್ಕೊಂಬಿಡಿ. ಗಾಡಿ ಸಖತ್ ಕ್ರೇಜಿ ಆಗಿದೆ, ಫುಲ್ಲು ರಿಸ್ಟೋರ್ ಮಾಡಿದ್ದಾರೆ, ಫುಲ್ ಜೆನ್ಯೂನ್ ಐಟಮ್ಸ್ ಇದೆ ಅಂದ್ಕೊತೀನಿ. ಡಬಲ್ ಪಿಸ್ಟಿನ್ ಇದು, ಸಿಂಗಲ್ ಅಲ್ಲ, ಸಕ್ಕತ್ತಾಗಿದೆ ಮಾತ್ರ. ಆ ಬ್ರೇಕ್ ಸಿಸ್ಟಮ್ ನೋಡ್ರಿ ಮುಂದೆಗಡೆ ಹೆಂಗಿದೆ, ಫ್ರಂಟು ಲೆಫ್ಟಲ್ಲ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಚೈನ್ ಪ್ಯಾಕೆಟ್ ಇದ್ರಿಗೆ ಇದು ಕಡೆ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಎಲ್ಲರೂ ಇನ್ಬಿಲ್ಟ್ಗಳು ಹಾಕೊಂಬಂದಿದ್ದಾರೆ. ಒಬ್ಬರು ಚೇಂಬರ್ಗಳೆಲ್ಲ ಕಡಿಮೆ, ಹೆವಿ ಕಡಿಮೆ. ಯಾಕೆ ಹೇಳಿ ಎಲ್ಲರೂ ಇನ್ಬಿಲ್ಟ್ ಹಾಕಿರೋದು? ಯಾಕಂದರೆ ಚೇಂಬರ್ಗಿಂತ ಇನ್ಬಿಲ್ಟಲ್ಲಿ ಜಾಸ್ತಿ ಸೌಂಡ್ ಬರೋದು. ಸೊ ಅದ್ರಗೋಸ್ಕರನೇ ಚೇಂಬರ್ ಏನಿದ್ರೂ ನಿಮಗೆ ಫಾಸ್ಟಾಗಿ ಮೂವ್ ಆಗೋಕ್ಕೆ, ಅಗ್ರೆಸಿವ್ ಆಗಿ ಹೋಗೋಕ್ಕೆ ಫುಲ್ ಅದೇ ಬೇರೆ ಥರ ಬರುತ್ತೆ. ಸೊ ಎಲ್ಲ ಗಾಡಿಗಳು ನೋಡ್ಕೊಂಬಿಡಿ, ಯಾವುದ್ರಲ್ಲೂ ಎಲ್ಲ ಇನ್ಬಿಲ್ಟಲ್ಲೇ ಹೆವಿ ಸೌಂಡುಗಳು ಬರೋದು. ನನ್ನ ಗಾಡಿಗೆ ಇನ್ಬಿಲ್ಟ್ ಹಾಕೊಂಡು ಬರ್ಬೋದಿತ್ತು, ಬಟ್ ರಿಜಿಸ್ಟ್ರೇಷನ್ ಮಾಡಿಲ್ಲ ನಾನೇನು ಪಾರ್ಟಿಸಿಪೇಟ್ ಏನು ಮಾಡ್ತಾಯಿಲ್ಲ. ನೋಡಿರಿ, ಇದೇ ಕ್ಯಾಟ್ ಫುಲ್ ಸ್ಟಾಕಲ್ಲಿದೆ. 2001 ನೋಡಿರಿ, ಇದು ಒರಿಜಿನಲ್ 5 ಸ್ಪೀಡ್ ಅಂದ್ಕೊತೀನಿ. ಪಾರ್ಟ್ ನಂಬರ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗೋಗುತ್ತೆ, ಬಟ್ ನೋಡೋದೆಲ್ಲ ಬೇಡ. ಝೆಡ್ ಇದೆ, RPM ಬ್ಲಾಕ್ ಮಾಡಿಸಿದ್ದಾರೆ. GTಗಳು 3 ಇದೆ, RX ಇದು 6 ಸ್ಪೀಡ್ದು, RX 6 ಸ್ಪೀಡ್ದು ಇದು ಮಾಸ್ಕ್. ಇದು ನಂದು ಈ ಕಂಡೀಷನಲ್ಲಿದೆ ಗಾಡಿ. ನನ್ನ ಗಾಡಿನೂ ಆದಷ್ಟು ಬೇಗ ರಿವ್ಯೂ ಕೊಡ್ತೀನಿ, ಬಟ್ ಇನ್ನೂ 1-2 ದಿನ. ಸೊ ಇವಾಗ ನಾನು ಯಾಕೆ ಇಷ್ಟೇ ಸಾಕು ಇವೆಂಟ್ ಅಂದ್ಬಿಟ್ಟು ಹೋಗ್ತಾ ಇರೋದು ಅಂದರೆ, ಇವಾಗ ಜಸ್ಟ್ ಎಲ್ಲ ಈ ಫೀಲ್ಡ್ ಒಳಗಡೆ ಜಸ್ಟ್ ಹೋಗಿ ರೇವ್ ಮಾಡೋದಷ್ಟೇ, ಬರ್ನೋಟ್ಸ್ ಎಲ್ಲ ಇಲ್ಲ. ಇಲ್ಲಿ ತೋರಿಸ್ತೀನಿ ನೋಡ್ರಿ, ಯಾಕೆ ಬ್ಯಾನೆಟ್ಸ್ ಎಲ್ಲ ಓಪನ್ ಮಾಡಿದ್ದಾರೆ ಅಂದರೆ, ನೋಡ್ರಿ ಹಿಂಗೆ ಬ್ಯಾನೆಟ್ಸ್ ಎಲ್ಲ ಓಪನ್ ಮಾಡಿರ್ತಾರೆ ನೋಡ್ರಿ. ಇದಕ್ಕೂ ಓಪನ್ ಮಾಡಿದ್ದಾರೆ, ಇದಕ್ಕೂ ಓಪನ್ ಮಾಡಿದ್ದಾರೆ 1 ಇಂಚು ನೋಡ್ರಿ. ಈ ಗಾಡಿಗೂ ಓಪನ್ ಮಾಡಿದ್ದಾರೆ ಸೆಂಟಾಗೆ. ಇದಕ್ಕಾದರೆ ಫುಲ್ ಓಪನ್ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಹೆವಿ ಹೀಟ್ ಆಗಿರುತ್ತೆ. ಗಾಡಿಯಲ್ಲಿರೋವಂಥ ಇಂಜಿನ್ ನೋಡ್ರಿ, ಇದು ಫುಲ್ಲು ಟಾಪಲ್ಲಿ ಬರೋದು. ಇದು ಎಕ್ಸಾಸ್ಟು ಅಂಡರಲ್ಲ, ಇಲ್ಲೇ ಡೈರೆಕ್ಟ್ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟಿದ್ದಾರೆ. ಇದ್ರೊಳಗಡೆ ಮನುಷ್ಯನ ಕೈನೇ ಇಟ್ಬಿಡ್ಬೋದು. ಸಖತ್ ಕ್ರೇಜ್ ಆಗಿದೆ ಇಂಜಿನ್ ಮಾತ್ರ,
4 pistons. ಚಿತ್ರ ಬೇರೆ ಬಿಟ್ಬಿಟ್ಟು ಜನ ಇರ್ಲಿಲ್ಲ, ಆನಂದ ಇರಲಿಲ್ಲ. ನೀನು ಯಾವಾಗ ಖುಷಿ ಪಟ್ಟಿದ್ರೆ ಹಾಕಿರೋದು ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಸೊ ಈವೆಂಟ್ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ, ಸಖತ್ ಕ್ರೇಜ್ ಆಗಿದೆ ಮಾತ್ರ. ಈವೆಂಟ್ ನೋಡೋದು ಬಿಟ್ಟು ಇಲ್ಲಿ ಲವರ್ ಜೊತೆ ಮಾತಾಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಅದಕ್ಕೆ ನಾವು ಮಚ್ಚ ಲವ್ ಮಾಡಬೇಡ. ಇನ್ನೊಬ್ರು ನೋಡಿ ಆರಾಮಾಗಿ ಫೋನಿಗೆ ನೋಡ್ಕೊಂಡು ಕೂತಿದ್ದಾರೆ. ಹುಡುಗಿರ್ಗೆ ಯಾಕೋ ಅಷ್ಟು ಕ್ರೇಜ್ ಇರಲ್ಲ, ಹುಡುಗರಿಗೇನೆ. ನೋಡೋಣ, ಅಲ್ಲಿ ಕಾರ್ ಬರ್ತಾ ಇದೆ ಅಂದರೆ ಕಿಲೋಮೀಟ್ರಿಂದ ಓಡಿ ಬಂದಿದ್ರು ಹುಡುಗರೆಲ್ಲ. ಸೊ ಬನ್ನಿ, ಜಾಸ್ತಿ ಹೊತ್ತೆಲ್ಲ ಇರಬಾರ್ದು, ಯಾಕಂದರೆ ಚಾರ್ಜ್ ಬರೀ 5% ಇದೆ. ಇಷ್ಟಾಗಿ ಮನೆಗೆ ಹೋಗೋಣ. ಸೊ ಒನ್ ಸೆಕೆಂಡ್ ಟೂನಸ್ ಕ್ರಾಫ್ಟ್ ಆದರ್ಶ್ ಬ್ರೋ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವ್ರು ಇಲ್ಲಾಂದಿದ್ರೆ ಈವೆಂಟ್ ಈ ಲಾಗ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಖತ್ ಕ್ರೇಜ್ ಆಗಿದೆ. ಬಟರ್ಫ್ಲೈ ಡೋರ್ ಓಪನ್. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೋಡು. ಹುಡುಗಿರು ಅದನ್ನು ಸೌಂಡ್ ಅಂದ್ಕೊಂಡಿದ್ದಾರೆ, ಅವ್ರಿಗೇನು ಗೊತ್ತು ಪಿಂಗ್ ಮುಂಡೆವ್ಗೆ. ಲಾಸ್ಟು ಕಾರುಗಳದೇ ಸಪ್ರೇಟು, 2 ವೀಲರ್ಸ್ದೇ ಸಪ್ರೇಟು. ಸಖತ್ತಾಗಿದೆ ಮಾತ್ರ ಈವೆಂಟು. ಸೊ ಗೈಸ್, ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಜಸ್ಟ್ 1 ಲೈಕ್, 1 ಸಬ್ಸ್ಕ್ರೈಬ್.